ಹಾಯ್ ಹಲೋ ನಮಸ್ಕಾರ, ವ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿರೋದು ಮೈಸೂರು ಎಕ್ಸಿಬಿಷನ್ ಅಲ್ಲಿ ಡಿಫ್ರೆಂಟ್ ಆಗಿ ಲೈಟಿಂಗ್ಸ್ ಮಾಡಿದ್ದಾರೆ. ಯಾವ ವರ್ಷನೂ ನಾವು ನೋಡಿಲ್ಲ ಕಣ್ರಿ, ಈ ವರ್ಷ ಒಂಥರ ಡಿಫ್ರೆಂಟ್ ಆಗಿ ಲೈಟಿಂಗ್ಸ್ ಮಾಡಿದ್ದಾರೆ. ಎಲ್ಲ ಲೈಟಿಂಗ್ಸ್ ನ ನೋಡ್ಕೊಂಡ್ ಬರೋಣ, ಯಾವ ರೀತಿ ಇದೆ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಎಕ್ಸಿಬಿಷನ್ ಬ್ಲಾಗ್ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತೀನಿ. ಬನ್ನಿ, ಇವತ್ತು ತುಂಬಾನೇ ಚೆನ್ನಾಗಿರುವಂತ ಒಳ್ಳೆ ವೆದರ್ ಕೂಡ ಇದೆ. ಏನ್ ನೀವು ಕ್ಲೈಮೇಟ್ ನೋಡ್ತಾ ಇದ್ದೀರಾ, ಕ್ಲೈಮೇಟು ಮೈಸೂರಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಆದಂಗೆ ಆಗಿದೆ. ಈಗ ಸದ್ಯಕ್ಕೆ ಕಂಪ್ಲೀಟ್ ಮಳೆಯಿಂದ ಮೈಸೂರು ನೆಂದಿದೆ. ಆ ನೆಂದಿರೋದ್ರಲ್ಲಿ ಈ ದೀಪಾಲಂಕಾರ ಅಂತೂ ಎದ್ದು ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ತುಂಬಾನೇ ಒಳ್ಳೆ ಫೀಲ್ ಇದೆ. ಬನ್ನಿ ನೋಡೋಣ. ಲಾಸ್ಟ್ ವಿಡಿಯೋ ಏನು ನಿನ್ನೆ ಮಾಡಿದಂಥ ವಿಡಿಯೋ ಕೂಡ ಯಾರು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋ ಕೂಡ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ. ನೀವೀಗ ನೋಡ್ತಾ ಇದ್ದೀರಾ ಮೈಸೂರು ದಸರಾ ಎಕ್ಸಿಬಿಷನ್. ಹೌದು, ಈಗ ಎಕ್ಸಿಬಿಷನ್ಗೆ ಎಂಟ್ರಿ ಆಗ್ತಾ ಇದೀವಿ. ಕ್ಲೈಮೇಟ್ಗೂ ಆ ಲೈಟಿಂಗ್ಸ್ಗಳು ಎಷ್ಟು ಸಗದಾಗಿ ಕಾಣಿಸ್ತಾ ಇದೆ ನೋಡಿ. ಅದು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಇನ್ನೂ ತುಂಬ ಲೈಟಿಂಗ್ಸ್ಗಳಿದ್ದಾವೆ, ಬಟ್ ಇವತ್ತು ಏನೋ ಲೈಟಿಂದು ಸಮಸ್ಯೆ ಆಗಿದೆ ಅನ್ಸುತ್ತೆ, ಕರೆಂಟ್ದು. ಆ ಕಾರಣಕ್ಕಾಗಿ ಇಲ್ಲೆಲ್ಲ ಲೈಟ್ ಉರಿತಾ ಇಲ್ಲ. ಇಲ್ಲೆಲ್ಲ ಲೈಟ್ ಆನ್ ಆಗ್ತಿದ್ರು ಇನ್ನೂ ಸಗದಾಗಿ ಕಾಣಿಸ್ತದೆ. ಅಲ್ಲಿ ಮಿರರ್ ವರ್ಕ್ ಆಗಿದೆ. ನೀವೇನು ನೋಡ್ತಾ ಇದ್ದೀರಾ, ಆ ಫೌಂಟೇನಿಂದ ಮುಂದೆ ಇರುವಂಥ ಒಂದು ಹಾರ್ಸ್ ಯೂನಿಕಾರ್ನ್ ಇದೆಯಲ್ಲ, ಅದು ಕಂಪ್ಲೀಟ್ಲಿ ಮಿರರ್ ವರ್ಕ್. ಅದು ನೀವು ನಾರ್ಮಲ್ ಟೈಮಲ್ಲಿ ಇನ್ನೂ ಸಕ್ಕದಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಅದು ಲೈಟ್ ಹಾಕ್ಬೇಕಾಗಿತ್ತು, ಬಟ್ ನೋಡಿ ಇವತ್ತು ಈಗ ಎಕ್ಸಿಬಿಷನ್ ಒಳಗಡೆ ಹೋಗ್ತಾ ಇದೀವಿ. ಹಿಂದೆ ಲೈಟಿಂಗ್ಸ್ ಹಾಕಿಲ್ಲ, ಲೈಟಿಂಗ್ಸ್ ಹಾಕಿದ್ರೆ ಅದ್ದೂರಿಯಾಗಿ ಇರ್ತಿತ್ತು, ನೋಡೋಕೆ ಸರಳ ಕಾಣಿಸ್ತಿತ್ತು. ಈಗ ನಾವು ಒಳಗಡೆ ಹೋಗಿ ಯಾವ್ಯಾವ ರೀತಿ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ, ಒಂದ್ ಕಡೆಯಿಂದ ನೋಡ್ಕೊಂಡ್ ಬರೋಣ. ಎಕ್ಸಿಬಿಷನ್ ಟಿಕೆಟ್ ಚಾರ್ಜಸ್ ಬಂದು ಅಡಲ್ಟ್ಸ್ಗೆ 35 ರುಪೀಸು, ಮತ್ತೆ ಚಿಲ್ಡ್ರನ್ಸ್ಗೆ 20 ರುಪೀಸ್ ಆಗಿರುತ್ತೆ. ನಾವು ಟೋಟಲ್ ಆಗಿ ನಾವಿಬ್ರು ಹೋಗ್ತಾರಂಥದ್ದು 2 ಟಿಕೆಟ್ ನನ್ನ ಫ್ರೆಂಡ್ ತರ್ತಾ ಇದ್ದಾರೆ. ಟಿಕೆಟ್ ನೋಡಿ, ನೋಡೋಕ್ಕೆ ಈ ರೀತಿ ಇರುವಂಥದ್ದು 2 ಟಿಕೆಟ್. ನೋಡ್ತಿದ್ದಂಗೆ ಸಖತ್ ಮಜಾ ಕೊಡ್ತಾ ಇದೆ ನೋಡಿ. ಯಾವ ರೀತಿ ಇದೆ, ಒರಿಜಿನಲ್ ಹೂವನಾ ಏನೋ, ಅದು ಒರಿಜಿನಲ್ ಹೂವನಾ ಡೂಪ್ಲಿಕೇಟಾ? ಅದ ನೋಡೋದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಗೊತ್ತಾಗ. ಅದಕ್ಕೆ ಹೂವಿನ ಅಲಂಕಾರ ನೋಡೋಕೆ ಈ ರೀತಿ ಕಾಣಿಸ್ತಾ ಇದೆ. ಯಾವ್ದೇ ರೀತಿ ಒರಿಜಿನಲ್ ಅಲ್ಲ, ಡೂಪ್ಲಿಕೇಟು, ಪ್ಲಾಸ್ಟಿಕ್ ಹೂವುಗಳು. ನಾನು ಒರಿಜಿನಲ್ ಅನ್ಕೊಂಡೆ, ಬಟ್ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಡೂಪ್ಲಿಕೇಟ್ ಆಗಿರ್ಲಿ ಒರಿಜಿನಲ್ ಆಗಿರ್ಲಿ ಚೆನ್ನಾಗಿ ಕಾಣ್ಬೇಕಂದ್ರೆ ಅಷ್ಟೇ ಇಂಪಾರ್ಟೆಂಟು. ಇಲ್ಲಿ 104.8 ರೇಡಿಯೋ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿಂದ ನೀವು ಸೆಂಟ್ರಿಂದ ಮೊಬೈಲ್ ಫೋನ್ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಬೋದು. ಈ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ವಿಗ್ರಹ ಇದೆ. ಇಲ್ಲಿ ಏನು ಒಂದು ತುತ್ತೂರಿ ಊದ್ತಾ ಇರುವಂತದ್ದು ಒಂದು ಸ್ಕಲ್ಪ್ಚರ್ಸ್ ತರ ಮಾಡಿ ಲೈಟಿಂಗ್ಸ್ ನ ಮಾಡಿದ್ದಾರೆ. ಏಂಜಲ್ಸ್ ಗಳು, ಅದಕ್ಕೆ ನೋಡಿ ರೆಕ್ಕೆ ಎಲ್ಲ ಇದೆ. ತುಂಬಾನೇ ಚೆನ್ನಾಗಿದೆ, ಬಟ್ ನೋಡೋಕೆ ತುಂಬಾನೇ ಅಲ್ಟಿಮೇಟ್ ಆಗಿ ಕಾಣಿಸ್ತಾ ಇದೆ. ಇನ್ನ ಒಳ್ಳೊಳ್ಳೆ ಪ್ಲೇಸಸ್ ಗಳಿದಾವೆ. ಇಲ್ಲೆಲ್ಲ ಲೈಟ್ ಆನ್ ಮಾಡ್ತಾ ಇದ್ರು, ಬಟ್ ಏನಕ್ಕೆ ಲೈಟ್ ಆನ್ ಮಾಡಿಲ್ಲ ಅಂತ ಗೊತ್ತಿಲ್ಲ. ಬಟ್ ಅದನ್ನು ಕೂಡ ಚೆಕ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸೂಪರ್ ಅನಿಸ್ತಿದೆ, ಒಳ್ಳೆ ಫೀಲ್. ಈಗ ನೀವೇನ್ ನೋಡ್ತಾ ಇದ್ದೀರಾ, ಇಲ್ಲಿ ನಡೆದಿರುವಂತ ಡೆಕೋರೇಷನ್ಸ್ ಕಂಪ್ಲೀಟ್ಲಿ ಬಂದ್ಬಿಟ್ಟು ಒಂದು ಪ್ಲಾಸ್ಟಿಕ್ ಹೂವಲ್ಲಿ ಮಾಡಿರೋದು, ಬಟ್ ತುಂಬಾನೇ ಸಖತ್ತಾಗಿದೆ. ಅದೇ ಒರಿಜಿನಲ್ ಹೂವಲ್ಲಿ ಮಾಡಿದ್ರೆ ತುಂಬಾನೇ ಖರ್ಚಾಗ್ತಿತ್ತು, ಮತ್ತು ಇನ್ನೊಂದು ಮೇಂಟೆನೆನ್ಸ್ ಕೂಡ ತುಂಬಾ ಇರ್ತಿತ್ತು. ಬಟ್ ಇದು ಪ್ಲಾಸ್ಟಿಕ್ ಅಲ್ಲಿ ಮಾಡಿರೋದು ಅಂತ ಗೊತ್ತೇ ಆಗಲ್ಲ, ಅಷ್ಟು ಸಖತ್ತಾಗಿದೆ. ನೋಡೋಕೆ ಕೂಡ ಅಷ್ಟೇ ಲುಕ್ ಆಗಿದೆ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನೂ ಒಳ್ಳೊಳ್ಳೆ ಜಾಗಗಳಿದಾವೆ, ಎಲ್ಲ ತೋರಿಸ್ತೀನಿ ಬನ್ನಿ. ಒಳ್ಳೊಳ್ಳೆ ಲೈಟಿಂಗ್ಸ್ಗಳಿದಾವೆ, ತಿಳಿಸ್ಕೊಡ್ತೀನಿ. ಈಗ ನೀವೇನ್ ನೋಡ್ತಾ ಇದ್ದೀರಾ, ಇಲ್ಲಿಂದ ಚಾಮುಂಡಿ ಬೆಟ್ಟದ ಸುಸ್ವಾಗತ ಅನ್ನುವಂತ ಒಂದು ಏನು ನೇಮ್ ಹಾಕಿದ್ದಾರೆ,
ಅದು ಇಲ್ಲಿಂದ ಎಕ್ಸಿಬಿಷನ್ ಇಂದ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೀವೇ ನೋಡಿ. ಈ ಲೈಟಿಂಗ್ಸ್ ಗಳ ಮಧ್ಯೆ ನಾನು ಇದ್ದೀನಿ, ಜೊತೆಗೆ ಅಲ್ಲಿರುವಂತ ಸುಸ್ವಾಗತ ಆಗ್ಬೋದು, ಇಲ್ಲಿರುವಂತ ಈ ತುತ್ತೂರಿ ಉತ್ತಾ ಇರುವಂತ ಕಿನ್ನರಿಗಳಾಗ್ಬೋದು, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಟಿಮೇಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಬನ್ನಿ ಇನ್ನ ಮುಂದೆ ಇನ್ನ ಒಳ್ಳೊಳ್ಳೆ ಲೈಟಿಂಗ್ಸ್ ಗಳನ್ನ ನೋಡೋಣ. ಇನ್ನ ಸ್ಟಾರ್ಟಿಂಗ್ ಅಲ್ಲೇ ಇದೀವಿ, ಇನ್ನ ಒಳಗಡೆ ಒಳ್ಳೊಳ್ಳೆ ಲೈಟಿಂಗ್ಸ್ ಗಳಿದಾವೆ, ಅದನ್ನು ಕೂಡ ನೋಡೋಣ. ಈ ಬಿಲ್ಡಿಂಗು ನನಗೆ ತುಂಬಾನೇ ಇಷ್ಟ ಆಯ್ತು. ಇದು ಓಲ್ಡ್ ಅರಮನೆ ತರ ಕಾಣಿಸ್ತಾ ಇದೆ. ತುಂಬಾ ಓಲ್ಡ್ ಪ್ಯಾಲೇಸ್ ಇತ್ತು ಒಂದು, ಅದು ಸುಟ್ಟೋಯ್ತು ಅಂತ ಹೇಳ್ತಾರೆ. ಆ ಪ್ಯಾಲೇಸ್ ಏನಿದೆ ಅದೇ ರೀತಿ ಕಾನ್ಸೆಪ್ಟ್ ಅಲ್ಲೇ ಇದು ಕೂಡ ಕಾಣ್ತಾ ಇರೋಂಥದ್ದು. ಪ್ಯಾಲೇಸ್ ಅಲ್ಲಿ ಏನು ಲಕ್ಷ್ಮೀ ದೇವಿ ಇದೆ, ಮತ್ತೆ ಎರಡು ಆನೆ ಇದೆ. ಆ ಎರಡು ಆನೆ ಲಕ್ಷ್ಮೀ ದೇವಿ ನೋಡಿ ಇದೆ ಈ ಪ್ಯಾಲೇಸ್ ಅಲ್ಲೂ ಕೂಡ ಇವರು ಮಾಡಿದ್ದಾರೆ. ಸೇಮ್ ಇದೆ, ನೋಡಕ್ ಮಾತ್ರ ಎರಡು ಕಣ್ಣು ಸಾಲದು ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಆಚೆಯಿಂದ ನೋಡೋಕೆನೆ ಇಷ್ಟು ಖುಷಿ ಆಗ್ತಾ ಇದೆ. ಬನ್ನಿ ಅದರೊಳಗಡೆ ಮಾಮೂಲಿ ಪ್ಯಾಲೇಸ್ಗೆ ರಿಲೇಟೆಡ್ ಆಗಿರುವಂತ ವಸ್ತುಗಳಾಗ್ಬೋದು, ಆ ಥರ ಇನ್ಫಾರ್ಮೇಶನ್ ಇರುವಂತ ಐಟಮ್ಸ್ ಇಟ್ಟಿರ್ತಾರೆ. ಮತ್ತೆ ಅಲ್ಲಿ ಬಳಸುವಂತ ವಸ್ತುಗಳಿಂದ ಏನೇನು ಯಾವ್ಯಾವ ರೀತಿ ಉಪಯೋಗಿಸ್ತಿದ್ರು ಆ ರೀತಿ ಏನಾರ ಇರುತ್ತೆ. ಆದ್ರೆ ಒಳಗಡೆನೂ ತೋರ್ಸೋಣ ಬನ್ನಿ. ಈಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಚಿಕ್ಕದ್ರಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಇಲ್ಲಿ ಬೋಟ್ ಇಡ್ತಿದ್ರು. ಬೋಟ್ ಇಟ್ಬಿಟ್ಟು 10 ರೂಪಾಯಿ ಕೊಟ್ರೆ ಬೋಟಲ್ಲಿ ರೌಂಡ್ ಹಿಡಿಸೋರು ಈ ಜಾಗದಲ್ಲಿ. ಎಷ್ಟು ಜನ ರೌಂಡ್ ಹಿಡಿದಿರೋ ಗೊತ್ತಿಲ್ಲ, ಬಟ್ ನಾನು ಅಂತೂ ತುಂಬಾ ಚಿಕ್ಕವನಿದ್ದಾಗ ಇದಕ್ಕೇನೆ ತುಂಬಾ ಹೆದರ್ಕೊಂಡು ನಡುಕ್ತಿದ್ವಿ. ಆಳ ಇದೆ, ತುಂಬಾ ಆಳ ಇದೆ, ಬಿದ್ದೋದ್ರೆ ಸತ್ತೋಗ್ತೀವಿ ಅನ್ನೋ ಥರ ಎಲ್ಲ ಫೀಲ್ ಆಗ್ತಿತ್ತು. ನೋಡ್ಬೋದು ನೀವು ಸೆಂಟ್ರಲಿ ಫೌಂಟೇನು, ಬಟ್ ಈ ಫೌಂಟೇನ್ಗಳು ಡೆಕೋರೇಟ್ ಮಾಡಿದ್ದಾರೆ. ಇದು ಒಂಥರ ಕ್ರಿಸ್ಮಸ್ ಕಾನ್ಸೆಪ್ಟ್ ಇರುವಂತ ಡೆಕೋರೇಷನ್ ಅಂತಾನೆ ಹೇಳ್ಬೋದು. ಸ್ಟಾರ್ ಇದೆ, ಮತ್ತೆ ಜಿಂಕೆಗಳ ಕೊಂಬಿನ ರೀತಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ, ನೀವು ನೋಡ್ಬೋದು. ಮುಂಚೆ ಎಕ್ಸಿಬಿಷನ್ ಅಲ್ಲಿ ಒಳಗಡೆ ಎಲ್ಲ ಎಷ್ಟೊಂದು ಲೈಟಿಂಗ್ಸ್ ಮಾಡಿಸ್ತಾ ಇರಲಿಲ್ಲ, ಬಟ್ ನಾರ್ಮಲ್ ಆಗಿರ್ತಿತ್ತು. ಬಟ್ ಈ ಸತಿ ಅಂತೂ ತುಂಬಾನೇ ಲೈಟಿಂಗ್ಸ್ ಇದೆ, ನೋಡಿ ನೀವು ಕೂಡ ಎಂಜಾಯ್ ಮಾಡಿ ಅಂತ. ಈಗ ನೀವೇನ್ ನೋಡ್ತಾ ಇದ್ದೀರಾ ಅರಮನೆಯಲ್ಲಿ, ನಾನು ದೂರದಿಂದ ತೋರಿಸಿದೆ, ಈಗ ಹತ್ರ ಬಂದಿದ್ದೀನಿ. ಬನ್ನಿ ಒಳಗಡೆ ಯಾವ ರೀತಿ ಇದೆ, ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ, ಹಾಗೆ ನೋಡ್ಕೊಂಬರೋಣ. ಎಂಟ್ರಿ ಆಗ್ತಿದ್ದಂಗೆ ದರ್ಬಾರ್ ಹಾಲ್, ಇಲ್ಲಿ ದರ್ಬಾರ್ ಹಾಲ್ ಹೆಂಗಿರುತ್ತೆ ಅಂತ ನೀವು ಇಲ್ಲಿಂದ ನೋಡ್ಕೋಬಹುದು. ಯಾಕೆಂದ್ರೆ ದರ್ಬಾರ್ ಹಾಲ್ಗೆ ಎಲ್ಲಾರನ್ನೂ ಎಂಟ್ರಿ ಕೊಡಲ್ಲ, ದೂರದಿಂದನೇ ನೋಡ್ಬೇಕಷ್ಟೇ. ಬಟ್ ನಾವು ಹೋಗ್ತಿದ್ದಂಗೆನೆ ಏನು ಒಂದು ದರ್ಬಾರ್ ಹಾಲ್ ಇದೆ, ಇಲ್ಲಿ ನೋಡಿ ಸ್ಲಿಪ್ಪರ್ನೆಲ್ಲ ಇಲ್ಲಿ ಬಿಡಬೇಕು, ಆ ರೀತಿ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಇಲ್ಲಿ ಮಾಡಿದರೆ ತುಂಬಾ ಖುಷಿ ಆಗ್ತಾ ಇದೆ. ಸ್ಲಿಪ್ಪರ್ನೆಲ್ಲ ಬಿಟ್ಟು ಈ ದರ್ಬಾರ್ ಹಾಲ್ ಮುಂದೆ ಬಂದು ನಿಂತು ಒಂದು ಫೋಟೋ ಆಗ್ಬೋದು, ವಿಡಿಯೋ ಆಗ್ಬೋದು ತೆಗೆಸ್ಕೊಳಕ್ಕೆ ತುಂಬಾ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು. ಎಂಥ ಪುಣ್ಯ ಯಾರಿಗಿರುತ್ತೆ, ಇನ್ನು ಒರಿಜಿನಲ್ ನೋಡಿದ್ರೆ ಎಂಥ ಒಂದು ಆ ಫೀಲ್ ಬರುತ್ತೆ ಅಂತ ಯೋಚನೆ ಮಾಡಿ. ಇದೆಲ್ಲ ಡೂಪ್ಲಿಕೇಟ್ ನೋಡಿದ್ರೆ ಇಷ್ಟು ಲೂಸ್ ಬಂಪ್ಸ್ ಅನ್ನೋ ಥರ ಫೀಲ್ ಆಗ್ತಾ ಇದೆ, ರೋಮಗಳೆಲ್ಲ ಎದ್ದು ನಿಂತ್ಕೊತಾ ಇದ್ದಾವೆ. ಇನ್ನು ಒರಿಜಿನಲ್ ಚಿನ್ನದ ನೋಡಿದ್ರೆ ಆ ಫೀಲ್ ಬೇರೆ. ನೋಡೋಣ, ಅದು ಏನಾರ ಇದು ಸಿಕ್ಕಿದ್ರೆ ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಒಳಗಡೆ ತುಂಬಾ ಒಳ್ಳೊಳ್ಳೆ ಐಟಮ್ಗಳಿತ್ತು ನೋಡಿ. ಈ ತರ ಮಾಸ್ಕು 350 ರೂಪಾಯಿ ಪೇರ್ ಅಂತೆ, ತುಂಬಾನೇ ಚೆನ್ನಾಗಿತ್ತು. ಎಷ್ಟು ಸರ್ ಇದು ಪೇರ್ ಅಂದ್ರೆ? ಇದು 350, ಇದು 350, 350 ರೂಪಾಯಿ ಪೇರು. ಎಲ್ಲ ಇಲ್ಲಿ ಕಂಪ್ಲೀಟ್ಲಿ ಮಣ್ಣಲ್ಲಿ ಮಾಡಿರುವಂತ ಐಟಮ್ಗಳೇ ಇರೋಂಥದ್ದು. ನೋಡಿ ನಿಮ್ಗೆ ಏನೋ ಇಷ್ಟ ಆದರೆ ಬೇಕಾದ್ರೆ ಇದ್ರೊಳಗಡೆ ವಿಸಿಟ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನು ತುಂಬಾ ಒಳ್ಳೊಳ್ಳೆ ಐಟಮ್ಗಳಿದಾವೆ ನೋಡಿ. ನಿಮ್ಗೆ ನೋಡಿ ನಿಮ್ಗೂ ಖುಷಿ ಆಯ್ತು ಅಂದ್ರೆ ಬಂದು ಇಲ್ಲಿ ವಿಸಿಟ್ ಮಾಡಿ ಇಲ್ಲಿ ತಗೊಳ್ಳಿ ಅಂತ ಹೇಳ್ತೀನಿ. ಕಂಪ್ಲೀಟ್ಲಿ ದೇಸಿ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸ್ ಅವ್ರದ್ದು ಸ್ಟಾಲ್ ಇತ್ತು. ಈ ಸ್ಟಾಲ್ ಅಲ್ಲಿ ಮೈಸೂರು ಪಾಕ್, ಇನ್ನು ಬಿಸಿ ಬಿಸಿ ಮೈಸೂರು ಪಾಕ್ ನೋಡ್ಬೋದು. ಎಲ್ಲ ಮೈಸೂರು ಪಾಕ್ ಮಾಡ್ತಾ ಇದ್ರು. ಆಚೆ ಕೂಡ ಸಿಗುತ್ತೆ, ಇಲ್ಲೂ ಕೂಡ ಸಿಗುತ್ತೆ. ಬಟ್ ಇಲ್ಲಿ ತಿನ್ನೋದ್ರ ಮಜಾನೇ ಬೇರೆ, ಆಚೆ ತಿನ್ನೋದ್ರ ಮಜಾನೇ ಬೇರೆ. ಏನು ಒಂದೇ ಒಂದು ಪೀಸ್ ಮೈಸೂರು ಪಾಕ್ ನೀವು ನೋಡ್ತಾ ಇದ್ದೀರಾ, 40 ರೂಪಾಯಿ. 40 ರೂಪಾಯಿ ಮೈಸೂರು ಪಾಕು. ಮಹಾಲಕ್ಷ್ಮಿ ಸ್ವೀಟ್ಸ್ ಕೈ ತೋರಿಸ್ತಾ, ಮೈಸೂರು ಪಾಕ್ ಅವ್ರ ಮಜಾನೇ ಬೇರೆ.
ಬಾಯಿಗೆ ಕರಗ್ತದೆ. ಇನ್ನೂ ಬೇರೆ ಬೇರೆ ಟೇಸ್ಟ್ ಮಾಡೋಣ. ಇನ್ನೂ ಒಳ್ಳೊಳ್ಳೆ ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ, ಅದನ್ನು ಕೂಡ ಟೇಸ್ಟ್ ಮಾಡೋಣ. ಇಲ್ಲಿ ಸದ್ಯಕ್ಕೆ ಮೈಸೂರು ಪಾಕ್ ಮಾತ್ರ ಇಟ್ಟಿದ್ದಾರೆ. ಸೊ ನೀವು ನೋಡ್ತಾರೆ ಅಂಥದ್ದು ಮೈಸೂರು ಸ್ಯಾಂಡಲ್ ಸೋಪ್. ಅವರು ಮೈಸೂರು ಸ್ಯಾಂಡಲ್ ಸೋಪಿನ ಸ್ಟಾಲ್ ಇದೆ, ಅಲ್ಲಿಗೆ ನಾವು ಬಂದಿರುವಂಥದ್ದು. ಇದೆ ನೋಡೋ ಕಾಸ್ಟ್ಲಿ ಸೋಪು ನಾ ಹೇಳಿದ್ವಿ, ಮಿಲೇನಿಯಂ. ಎಷ್ಟು ಸರ್ ಇದು ಒಂದು ಓಕೆ 810 ರೂಪಾಯಿ. ನಾವು ನಾರ್ಮಲ್ ಆಗಿ ಬೇರೆ ಅಂಗಡಿಗಳಲ್ಲಿ ತಗೊಂಡ್ರೆ, ನಿಮ್ಮ ಸ್ಟಾಲಲ್ಲಿ ಈ ಮಂತ್ ತಗೊಂಡ್ರೆ 710 ರುಪೀಸ್, 100 ರೂಪಾಯಿ ಕಡಿಮೆ ಆಗುತ್ತೆ. ಅದು ಏನು ಸ್ಪೆಷಾಲಿಟಿ ಸರ್ ನಾರ್ಮಲ್ ಸೋಪ್ಗಿಂತ ಇದ್ರಲ್ಲಿ ಏನು ಸ್ಪೆಷಲ್ ಅಂತೀರಾ? 24 hours ಸ್ಮೆಲ್ ಇರುತ್ತೆ. ಓಕೆ, ಅದು ಬಿಟ್ಟರೆ ಇದಕ್ಕಿಂತ ಕಾಸ್ಟ್ಲಿ ಸೋಪ್ ಇದೆಯಾ? ಇದೇ ಹೈಯೆಸ್ಟ್ ಆಯಿಲ್. ಓಕೆ, ಇದು ಅಂದರೆ ಹತ್ತರ್ ಥರನಾ? ಈಗ ಪರ್ಫ್ಯೂಮ್ ಹಚ್ಕೋತಾರಲ್ಲ ಆ ಥರನಾ? 5 ml 3000 ರುಪೀಸಾ? ಇದು 5 ml ಆಯಿತು, ಡೆಮೋ. ಓಕೆ ಓಕೆ, ಇದು 5 ml ಬಾಟಲ್. ಇದು 5 ml 3000 ರೂಪಾಯಿ. ಇದು ನಿಮ್ಮ ಹತ್ರ ತಗೊಂಡ್ರೆ, ಆಚೆ ತಗೊಂಡ್ರೆ ಇದೆಲ್ಲೂ ಸಿಗದೆ ಅಲ್ವಾ? ಪ್ಯೂರ್ ಸ್ಯಾಂಡಲ್ ಇದೆ, ಪ್ಯೂರ್ ಸ್ಯಾಂಡಲ್ ಆಯಿಲ್. ಸೂಪರ್. 3000 ರೂಪಾಯಿ ಕೊಟ್ಟು ತಗೋಬೇಕು ಪರ್ಫ್ಯೂಮ್. ಗಮ್ಮಂದರೆ ಈ ಸೋಪ್ನೇ ಹೇಳಿದೆ, ಟ್ರೈ ಮಾಡ್ಬೇಕಾ ಸೋಪ್ ಅಂತ. ಮುಂದೆ 300 ವರ್ಷ ಆಗೋಗೈತೆ ನೋಡಪ್ಪ ಒಂದು ಸೋಪ್ಗೆ. ಕಂಪ್ಲೀಟ್ಲಿ ಆಂಟಿಕ್ ಆಗಿರುವಂಥ ಐಟಮ್ಸ್ಗಳು ಮಾರ್ತಾ ಇದ್ದಾರೆ. ಇಂಟ್ರೆಸ್ಟ್ ಇರೋರು ತಗೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ವಿಗ್ರಹಗಳಾಗ್ತದೆ. ಇದು ಪೀಠ, ದೇವ್ರ ಮನೆಗೆ ಇಡ್ತಾರಲ್ಲ ಆ ಥರ ಪೀಠ, ವಿಗ್ರಹ, ವೆಂಕಟೇಶ್ವರ ಸ್ವಾಮಿ. ಅಲ್ಲಿ ನೋಡಿ ಆನೆ ಬಂದಂಗಿದೆ. ಹಾಗೆ ಅಲ್ಲಿ ಒಂದು ಹ್ಯಾಂಡಿಕ್ರಾಫ್ಟ್ ಅಂಗಡಿ ಇತ್ತು. ಎಲ್ಲ ತುಂಬಾ ಚೆನ್ನಾಗಿರುವಂಥ ಪೋರ್ಟ್ರೇಟ್ಸ್ಗಳು, ಫೋಟೋಗಳನ್ನ ಅವರು ಮಾಡಿಟ್ಟಿದ್ರು. ನೀವು ಕೂಡ ಕಸ್ಟಮೈಸೇಷನ್ ಕೂಡ ಮಾಡಿಸ್ಕೋಬೋದು. ನಿಮ್ಗೆ ಯಾರು ಇಷ್ಟ ಇರೋವಂಥವ್ರು ಫೋಟೋ ಕೊಟ್ಟರೆ ಅವ್ರ ಫೋಟೋ ಕೂಡ ಮಾಡ್ತಾರೆ. ಇಲ್ಲಿ ಇರೋವಂಥ ನಂಬರ್ನ ನೀವು ಸೇವ್ ಮಾಡ್ಕೊಂಡ್ರೆ ಸಾಕು, ಕಾಂಟ್ಯಾಕ್ಟ್ ಮಾಡಿ ಮಾಡಿಕೊಡ್ತಾರಂತೆ. ಪೋರ್ಟ್ರೇಟ್ಸ್ನ ಈಗ ನಿಮ್ಗೆ ಯಾವ್ದಾರು ಒಂದು ಫೋಟೋ ಇಷ್ಟ ಇರುತ್ತೆ, ಆ ಫೋಟೋ ಯಾರ್ದಾರು ಗೊತ್ತಿರೋರಿಗೆ ಗಿಫ್ಟ್ ಕೊಡಬೇಕಾಗಿರುತ್ತೆ, ಅವ್ರ ಫೋಟೋನೇ ನೀವು ಬೇಕಾದ್ರೆ ಈ ಥರ ಮಾಡಿಸಿ ಕೊಡ್ಬೋದು. ಬಟ್ ಪ್ರೈಸಸ್ ಕೂಡ ಹಂಗೆ ಇದೆ, ಕೆಲಸ ಕೂಡ ಹಂಗೆ ಹಿಡಿಯುತ್ತೆ. ನೀವು ನೋಡಿ, ಲೇಯರ್ ಬೈ ಲೇಯರ್ ಕಟ್ ಮಾಡಿ ಕೂರಿಸೋದು, ಟೋಟಲ್ 6 ಸ್ಟೆಪ್ ಇರುತ್ತಂತೆ ಈ ಥರ. ಬಟ್ ತುಂಬಾ ಚೆನ್ನಾಗಿದೆ ನೋಡೋಕ್ಕಂತೂ, ತುಂಬಾ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಅಷ್ಟೇ ಕೆಲಸ ಕೂಡ ಹಿಡಿಯುತ್ತೆ. ಅಲ್ಲಿಂದಾಗೆ ಮುಂದೆ ಹೋಗ್ತಿದ್ದಂಗೆ ಚನ್ನಪಟ್ಟಣದ ಗೊಂಬೆಗಳದ್ದು ಸ್ಟಾಲ್ ಇತ್ತು. ಏನು ನೀವು ಈ ಮೈಸೂರು ದರ್ಬಾರ್ ಇರೋಂಥ ಕಾನ್ಸೆಪ್ಟ್ ಇರೋಂಥ ಜಾಗಕ್ಕೆ ಬಂದುಬಿಟ್ರೆ ನೀವು ಎಲ್ಲ ನಮ್ಮ ದೇಸಿ ಪ್ರಾಡಕ್ಟ್ಗಳನ್ನ ತುಂಬ ನೋಡ್ಬೋದು ಅಂತಲೇ ಹೇಳ್ತೀನಿ. ಅಷ್ಟೇ ಚೆನ್ನಾಗಿತ್ತು ಕೂಡ. ಎಲ್ಲ ಮರದಲ್ಲಿ ಮಾಡಿರುವಂಥ ಗೊಂಬೆಗಳ್ನ ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಲ್ಲ ಮರದ್ದೇನ ಸರ್ ಇವೆಲ್ಲ? ಈಗ ನೀವೇನು ನೋಡ್ತಾ ಇದ್ರ, ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡೋದಲ್ಲ, ಇದೇ ಸೇಮ್. ನಾವಿದೇ ಥರ ಆಟ ಆಡ್ತಾ ಇದ್ವಿ. ಆಗ 5 ರೂಪಾಯಿ ಇತ್ತು. 5 ರೂಪಾಯಿ ಕೊಟ್ಟರೆ ಹಿಂಗೆ ಕರ್ಕೊಂಡು ರೌಂಡ್ ಓಡಿಸೋರು. ಬಟ್ ಇದಕ್ಕೆ ಎದ್ರಕೊಂಡು ಆಯ್ತು. ಸೂಪರ್ 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 ಮಗ. ಈ ಥರ ಡೆಕೋರೇಷನ್ನ ಅರಸು ರೋಡಲ್ಲಿ ಅಥವಾ ಒಳ್ಳೆ ಒಳ್ಳೆ ರೋಡ್ಗಳಲ್ಲಿ ಈ ಥರ ಡೆಕೋರೇಷನ್ ಮಾಡಿದರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅನ್ನೋಂಥ ಫೀಲ್ ನನಗೆ ಅನ್ನಿಸ್ತು. ಬಟ್ ಅಷ್ಟೇ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ. ನೀವೀಗ ನೋಡ್ತಾ ಇದ್ದೀರಾ ಲೈಟ್ಸ್, ಹೈಲೈಟೆಡ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಈ ಸತಿ ಎಕ್ಸಿಬಿಷನ್ ಅಲ್ಲಿ ತುಂಬಾನೇ ಹೈಲೈಟ್ ಆಗಿದೆ. ಜೆಲಿ ಫಿಶ್, ಹೌದು ಜೆಲಿ ಫಿಶ್ ರೀತಿ ಕಾಣೋ ತರ ಒಂದು ಡೆಕೋರೇಷನ್ ಮಾಡ್ತಿದ್ದಾರೆ. ತುಂಬಾನೇ ಅಲ್ಟಿಮೇಟ್ ಆಗಿದೆ. ನೋಡಿ, ನೀವು ಬಂದು ಈ ಜಾಗನ ಮಿಸ್ಸೇ ಮಾಡಬೇಡಿ, ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಆ ಕಡೆ ಟೆಡಿ ಬೇರ್ ಇದೆ, ಅದು ಕೂಡ ರೆಡಿ ಆಗ್ತಾ ಇದೆ. ಏನ್ ನೀವು ನೋಡ್ಬೋದು, ಬ್ಯಾಕ್ ಸೈಡ್ ಇಂದ ನಾನು ತೋರಿಸ್ತಾರೆ ಅಂತದ್ದು. ಬಟ್ ಫ್ರಂಟ್ ಇಂದ ಟೆಡಿ ಬೇರ್ ಇದೆ, ಆ ಒಳಗಡೆಯಿಂದ ಬರೋ ರೀತಿ ಮಾಡಿದ್ದಾರೆ. ಬಟ್ ಅದು ಇನ್ನ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ, ರೆಡಿ ಆಗ್ತಾ ಇದೆ. ನೋಡಿ, ಕರೆಂಟ್ ಪೋಯ ಡ್ರ್ಯಾಗನ್ಗಳು ಅನೈತ ನೋಡಪ್ಪ. ಜೆಲಿ ಫಿಶ್ ಎಲ್ಲ ಆಫ್ ಮಾಡ್ಬಿಟ್ರು, ಬಹಳ ಬೇಜಾರಾಗ್ತಾ ಇದೆ. ಜೆಲಿ ಫಿಶ್ ಆಫ್ ಆಗೋಯ್ತು. ಏನ್ ಇಷ್ಟ ಬೇಗನೆ ಯಾಕೆ ಆಫ್ ಮಾಡಿದ್ದು? ಸೂಪರ್ ಅಂತ. ಏನಕ್ಕೆ ಇಷ್ಟು ಬೇಗನೆ ಆಫ್ ಮಾಡಿದ್ದು? ಎಷ್ಟು ಟೈಮು? 10 ಗಂಟೆ ಕಣ, ಎಕ್ಸಾಕ್ಟ್ 10 ಗಂಟೆಗೆ ಆಫ್ ಮಾಡೋರೆ. ಬಾರೋ ಡ್ರ್ಯಾಗನ್ಗಳು ನೋಡ್ಬಿಡೋಣ ಬೇಗ. ನಿಮ್ಗೆ ಕಾಣಿಸ್ತಾ ಇದೆ, ಈಗ ಆಲ್ರೆಡಿ 10 ಗಂಟೆ ಆಗ್ಬಿಟ್ಟಿದೆ ಟೈಮ್. ಇಲ್ಲಿಂದ ಡ್ರ್ಯಾಗನ್ ಹತ್ರ ಹೋಗುವಷ್ಟರಲ್ಲಿ ಡ್ರ್ಯಾಗನ್ದು ಲೈಟ್ಗಳನ್ನ ಆಫ್ ಮಾಡಿಬಿಡ್ತಾರೆ. ಎಷ್ಟು ಬೇಜಾರಾಯಿತು ಅಂದರೆ ತುಂಬಾ ಬೇಜಾರಾಯಿತು.
ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮು ಮಳೆ ಇದ್ದಿದ್ದರಿಂದ ನಾನು ಕೂಡ ಲೇಟಾಗೇ ಬಂದೆ. ಫುಲ್ಲು ಮಳೆ ಇತ್ತು ಮೈಸೂರಲ್ಲಿ. ಬಟ್ ನೆಕ್ಸ್ಟು ಇನ್ನೂ ಇರುತ್ತೆ ಇದು, ಆಮೇಲೆ ತೋರಿಸ್ತೀನಿ ಇನ್ನೊಂದು ದಿವಸ ನೀಟಾಗಿ ಬಂದು ನೀಟಾಗಿ ಎಲ್ಲ ಲೈಟ್ ಹಾಕಿರೋಂಥದ್ದನ್ನ ತೋರಿಸ್ಕೊಡ್ತೀನಿ. ಡ್ರ್ಯಾಗನ್ನ ಲೇಟಾಗಿ ತೋರಿಸ್ತಾ ಇದ್ದೀವಿ. ಕರೆಂಟ್ ಎಲ್ಲ ಒಂದು ಕಡೆಯಿಂದ ಲೈಟ್ ಆಫ್ ಮಾಡಿಬಿಟ್ರು, ಭಾಳ ಬೇಜಾರಾಗ್ತಾ ಇದೆ ನೋಡಿ. ಡ್ರ್ಯಾಗನ್ಸ್ಗಳೆಲ್ಲ ಇತ್ತು, ಬಟ್ ತುಂಬ ಬೇಜಾರಾಗ್ತಾ ಇದೆ. ಹೆವಿ ಬದಿ ಇದೆ, ಮಳೆ ಬಂದು ಮೈಸೂರಲ್ಲಿ ಓಡಾಡಕ್ಕಂತೂ ತುಂಬಾ ವರ್ಸ್ಟ್ ಕಂಡೀಷನ್. ಬಟ್ ಇನ್ನೊಂದೇನಂದರೆ ಬಂಡವಾಳ ಹಾಕಿರೋರಿಗೆಲ್ಲ ಸಖತ್ತು ಬೇಜಾರಾಗ್ತಾ ಇರ್ತದೆ. ಏನು ಬಂಡವಾಳ ಹಾಕ್ಬಿಟ್ಟು ಅಂಗಡಿ ನಡೆಸ್ತಾ ಇರ್ತಾರೆ, ಪಾಪ ಅಂಗಡಿಗಳು ತಗೊಂಡಿರ್ತಾರೆ. ಇಂಥ ಟೈಮಲ್ಲೇ ವ್ಯಾಪಾರ ಆಗುತ್ತೆ ಅನ್ನೋದು ಹೋಪಲ್ಲಿ ಮಾಡ್ತಾರೆ. ಬಟ್ ಮಳೆ ಬಂದ್ಬಿಟ್ಟು ಹಾಳಾಗುತ್ತೆ. ಬಟ್ ಇದೇ ಹಳ್ಳಿಗಳ ಕಡೆ ಏನಾರ ಹೋಗಿದ್ರೆ ಇನ್ನು ಅವ್ರಿಗೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಡ್ರ್ಯಾಗನ್ಗಳನ್ನ ನೀವು ನೋಡಿ, ಡ್ರ್ಯಾಗನ್ಗೆ ಗುಡ್ ನೈಟ್ ಹೇಳೋ ಸಮಯ ಆಗ್ಬಿಟ್ಟಿದೆ. ಹೆಚ್ಚು ಕಡಿಮೆ ಈಗ ನಾವು ಹೊರಡೋ ಟೈಮ್ ಆಗಿದೆ. ಜಿಂಕೆಗಳಿರ್ಬೋದು, ನವಿಲ್ ಇರ್ಬೋದು, ಎಲ್ಲ ಇತ್ತು. ಬಹಳ ಬೇಜಾರಾಗ್ತಾ ಇದೆ. ಟೈಗರ್ ಕೂಡ ಇದೆ ಆ ಕಡೆ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಲೈಟ್ ಆಫ್ ಮಾಡಿಬಿಟ್ರು. ಬಟ್ ಇನ್ನ ಬೇಗ ಬಂದು ಆದರೆ ಇನ್ನೊಂದ್ಸಲಿ ಇದು ಇರುತ್ತೆ, ಇನ್ನೂ 1.5 ತಿಂಗಳ ತನಕ. ದಸರಾ ಮುಗಿದ ಮೇಲೂ ಕೂಡ ಇರುತ್ತೆ. ಆಗ ಬಂದು ನಿಮಗೆ ಡೀಟೇಲ್ ಆಗಿ ಇನ್ನೊಂದ್ಸಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಏನೋ ತಿನ್ನೋಣ ಅನಿಸ್ತಾ ಇದೆ. ಸದ್ಯಕ್ಕೀಗ ತಿನ್ನೋ ಕಡೆಗೆ ಹೋಗ್ಬಿಡೋಣ ಬನ್ನಿ. ಟೈಮು 7:10 ಗಂಟೆ ಕರೆಕ್ಟಾಗಿ ಎಕ್ಸಿಬಿಷನ್ ಕ್ಲೋಸ್ ನೋಡಿ. ಎಲ್ಲ ಆಫ್ ಮಾಡಿದ್ದಾರೆ. ಈಗಿರೋ ಜನಗಳು ಆಚೆ ಹೋಗ್ಬೇಕಷ್ಟೇ. ಇಲ್ಲಿ ಮಲ್ಲಿಗೆ ಇಡ್ಲಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಮಲ್ಲಿಗೆ ಇಡ್ಲಿ ಪ್ರತಿ ಸಲ ಬಂದಾಗಿದೆ. ನಾನು ನಮ್ಮ ತಂದೆ ನಮ್ಮ ಫ್ಯಾಮಿಲಿ ಜೊತೆ ಬಂದಾಗಲ್ಲ ಇಲ್ಲಿ ಬಂದು ಮಲ್ಲಿಗೆ ಇಡ್ಲಿನ ತಿಂದಿದ್ವಿ. ಇಲ್ಲಿ ಇನ್ನೂ ಯಾರ್ಯಾರು ತಿಂತಿದ್ರಿ ಕಮೆಂಟ್ ಮಾಡಿ. ತುಂಬ ಅಲ್ಟಿಮೇಟ್ ಆಗಿರುತ್ತೆ. ಮಲ್ಲಿಗೆ ಇಡ್ಲಿ ಮತ್ತು ರೊಟ್ಟಿ ಇರುತ್ತೆ, ಮಸಾಲೆ ದೋಸೆ ಇರುತ್ತೆ, ಎಲ್ಲ ಇರುತ್ತೆ ಇಲ್ಲಿ ಐಟಮ್ಸ್ಗಳು. ಪ್ರತಿ ಸಲ ಇದೇ ಸ್ಪಾಟಲ್ಲಿ ಹಾಕ್ತಾರೆ. ಇಷ್ಟೇ ದೊಡ್ಡ ಸ್ಟಾಲ್ ಇರುತ್ತೆ. ಬನ್ನಿ ಮಲ್ಲಿಗೆ ಇಡ್ಲಿನ ಟೇಸ್ಟ್ ಮಾಡೋಣ, ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಬೈ ಮಲ್ಲಿಗೆ ಇಡ್ಲಿ ಕೊಡಿ, 2 ಪ್ಲೇಟ್. ಮಲ್ಲಿಗೆ ಇಡ್ಲಿ 50 ರೂಪಾಯಿ 1 ಪ್ಲೇಟು. ಅದು ಬಿಟ್ಟರೆ ನಾವು ಇನ್ನು ಚೆನ್ನಾಬುತ್ತೂರ ತೊಗೊಂಡ್ವಿ, ಅದು 80 ರೂಪಾಯಿ 1 ಪ್ಲೇಟು. 2 ಪ್ಲೇಟ್ ಮಲ್ಲಿಗೆ ಇಡ್ಲಿ ತೊಗೊಂಡು 1 ಪ್ಲೇಟ್ ಚೆನ್ನಾಬುತ್ತೂರ ತೊಗೊಂಡ್ವಿ. ಇಸ್ಕೊಂಬ ಟೇಬಲ್ ನೀಡಿ, ಇಲ್ಲೇ ಇಡ್ಕ. ಬಿಸಿ ಬಿಸಿ ಮಲ್ಲಿಗೆ ಇಡ್ಲಿ ಚಂದ್ರ ಪತ್ರ ಎತ್ತಕಬತ್ತೀನಿ. ಇದು ಒಂದು ಚೆನ್ನಾಬುತ್ತರ. ಬತ್ತೂರ ಚೆನ್ನಾಬತ್ತೂರ ಸೈಜ್ ನೋಡೇ ಸುಸ್ತಾಗಬೇಕು, ಆ ರೀತಿ ಇತ್ತು. ಏನು ಒಂದು ಚೆನ್ನಾಬತ್ತೂರ ಅವ್ರು ಹಾಕ್ತಿದ್ದು 1 ಪ್ಲೇಟ್ ಮೇಲೆ ಆಗ್ತಿದ್ದಂಗೆ ದೊಡ್ಡ ಒಂದು ಬಾಲ್ ರೀತಿ ಕಾಣಿಸ್ತಿತ್ತು. ಇಷ್ಟು ದಪ್ಪದಾಗಿರುವಂಥದ್ದು ಒಂದು ಚೆನ್ನಾಬತ್ತೂರನ ಅವ್ರು ಕೊಡ್ತಾಯಿದ್ರು. ಆದರೆ ಒಂದೇ ಒಂದು ಬರುತ್ತೆ, 80 ರೂಪಾಯಿಗೆ ಒಂದು. ಆ್ಯಕ್ಚುಲಿ 2 ಮಾಡೋದನ್ನು ಇವರು 1 ಮಾಡ್ತಾ ಇರ್ಬೋದು, ಅದಕ್ಕೋಸ್ಕರ ಇಷ್ಟು ದೊಡ್ಡದಾಗಿ ಕೊಡ್ತಾಯಿದ್ದಾರೆ. ರೆಡಿ ಆಗಿದೆ ಚೆನ್ನಾಗಿ ಬತ್ತೂರ. ಬತ್ತೂರ ಇಸ್ಕೊಳಕ್ಕೆ ಒಂದ್ಸಲಿ, ಚೆನ್ನಾಗಿ ಇಸ್ಕೊಳಕ್ಕೆ ಒಂದ್ಸಲಿ ಬರೋದು. ಯಾಕಂದರೆ ಒಂದು ಕೈಯಲ್ಲಿ ಮೊಬೈಲ್ ಇದೆ, ಇನ್ನೊಂದು ಕೈಯಲ್ಲಿ ಚೆನ್ನಾಗಿ ಇಸ್ಕೊಳ್ತಾರೆ. ಹೆಂಗೈತಮ್ಮ ಇಡ್ಲಿ? ಚೆನ್ನಾಯ್ತಾ? ನೀವು ಇಡ್ಲಿ ಕತೆ ನೋಡಿ, ಚೆನ್ನಾಗಿ ಬತ್ತರ ಕತೆ ಮುಗಿದ್ಕೊಂಡು ಅಷ್ಟು ಇದನ್ನೇ ಟ್ರೈ ಮಾಡೋದು. ಅವ್ರು ಮಾಡಿರುವಂಥ ಚೆನ್ನ ಅಂತೂ ತುಂಬಾ ಟೇಸ್ಟ್ ಸಖತ್ತಾಗಿತ್ತು. ಬಟ್ ಇಲ್ಲಂತೂ ಈ ಐಟಮ್ಸ್ನ ಮಿಸ್ ಮಾಡಿಬಿಡಿ, ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಎಲ್ಲ ತಿಂದ್ವಿ, ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು. ತಿಂದು ಹೊಟ್ಟೆ ಕೂಡ ತಿಂತು ವಿಡಿಯೋನ ಎಂಡ್ ಮಾಡೋ ಸಮಯ. ಇನ್ನು ಯಾರು ನಮ್ಮ ಚಾನಲ್ ನೋಡ್ತಾರೋ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡಿ ಮುಂದೆ ನೆಕ್ಸ್ಟ್ ವಿಡಿಯೋ ಸಿಗೋಣ.